ತನ್ನ ಪ್ರೀತಿಯನ್ನ ನಿರಾಕರಿಸಿದ್ಲು ಅನ್ನುವಂಥ ಕಾರಣಕ್ಕಾಗಿ ಪಾಗಲ್ ಪ್ರೇಮಿಯೊಬ್ಬ ಯುವತಿಯ ಕತ್ತು ಕುಯ್ದು ಆಕೆಯನ್ನ ಹತ್ಯೆ ಮಾಡಿದ್ದಾರೆ. ಹೈದರಾಬಾದ್ನ ಜಡ್ಚರ್ಲಾ ಪಟ್ಟಣದಲ್ಲಿ ಈ ಭೀಕರ ಹತ್ಯೆ ನಡೆದಿರೋದು. ಹತ್ಯೆಯಾದ ಆಕೆ ವೈಷ್ಣವಿ, 22 ವರ್ಷದ ವೈಷ್ಣವಿ. 28 ವರ್ಷದ ತೇಜ ಎಂಬಾತ ಇಂಥದ್ದೊಂದು ಕೃತ್ಯವನ್ನ ಎಸಗಿದ್ದಾನೆ. ತನ್ನ ಪ್ರೀತಿಯನ್ನ ನಿರಾಕರಿಸಿ ಬೇರೊಬ್ಬನ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡ್ಲು ಅನ್ನುವಂಥ ಆಕ್ರೋಶಕ್ಕೆ ಈ ರೀತಿ ಆಕೆಯ ಕತ್ತು ಕುಯ್ದು ಹತ್ಯೆ ಮಾಡಿದ್ದಾನೆ. ಕೆಲಸ ಮುಗಿಸಿ ಮನೆಗೆ ಬರ್ತಾ ಇದ್ದಂತಹ ಟೈಮಲ್ಲಿ ಅಡ್ಡಗಟ್ಟಿ ಕತ್ತು ಸೀಳಿ ಮರ್ಡರ್ ಮಾಡಿದ್ದಾನೆ. ವಿಪರ್ಯಾಸ ಅಂದ್ರೆ ಹತ್ಯೆ ಮಾಡಿದ ಬಳಿಕ ಪರಾರಿಯಾಗ್ತಾ ಇದ್ದಂತಹ ತೇಜಾನನ್ನ ಹಿಡಿದು ಸ್ಥಳೀಯರು ಮಾರಣಾಂತಿಕವಾಗಿ ಥಳಿಸಿದರು. ಗಂಭೀರವಾಗಿ ಗಾಯಗೊಂಡಿದ್ದಂತಹ ಆರೋಪಿ ತೇಜ ಕೂಡ ಸದ್ಯ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾನೆ. నన్ను 2 సంవత్సరాలు లవ్ చేసి నా దగ్గర డబ్బులు మొత్తం దెంగి నన్ను మోసం చేసి ಎರಡು ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ವೈಷ್ಣವಿ, ಕೊಲೆಯಾದಂಥ ವೈಷ್ಣವಿ, ಆಕೆಗೆ 22 ವರ್ಷ. ಆಕೆಯ ಕತ್ತು ಸೀಳಿ ಹತ್ಯೆ ಮಾಡಿದ್ದಾನೆ ತೇಜ. ಆತನಿಗೆ 28 ವರ್ಷ. ಜನರೇ ಆತನನ್ನ ಹಿಡಿದು ಥಳಿಸಿದ್ದಾರೆ. ಕೆಲಸ ಮುಗಿಸಿ ಮನೆಗೆ ವಾಪಸ್ ಆಗ್ತಾ ಇದ್ದಂತಹ ಟೈಮ್ನಲ್ಲಿ ವೈಷ್ಣವಿಯ ಮೇಲೆ ಆತ ಅಟ್ಯಾಕ್ ಮಾಡಿದ್ದ, ಕತ್ತು ಸೆಳಿದ್ದ. ಆಕ್ರೋಶ ಏನು ಅಂತಂದ್ರೆ ತನ್ನನ್ನ ಬಿಟ್ಟು ಬೇರೊಬ್ಬನ ಜೊತೆ, ತನ್ನ ಜೊತೆ ಪ್ರೀತಿಯ ನಾಟಕ ಆಡಿ ಬೇರೊಬ್ಬನ ಜೊತೆ ನಿಶ್ಚಿತಾರ್ಥ ಮಾಡ್ಕೊಳ್ತಿದ್ದಾಳೆ ಅನ್ನೋದು ವೈಷ್ಣವಿಯ ಮೇಲೆ ತೇಜ ಆಗಿದ್ದಂತಹ ಆಕ್ರೋಶ. ಘಟನೆಯ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಜಡ್ಚರ್ಲಾ ಪಟ್ಟಣದ ಯರ್ರಕುಂಟ ಕಾಲೋನಿಯಲ್ಲಿ ವೈಷ್ಣವಿ ವಾಸ ಇದ್ಲು. ಖಾಸಗಿ ಶಾಲೆಯೊಂದರಲ್ಲಿ ರಿಸೆಪ್ಷನಿಸ್ಟ್ ಆಗಿ ಆಕೆ ಕೆಲಸವನ್ನ ಮಾಡ್ತಾ ಇದ್ಲು. ಇದೇ ಶಾಲೆಯಲ್ಲಿ ತೇಜ ಕೂಡ ಕೆಲಸ ಮಾಡ್ತಿದ್ದ. ಆ ಟೈಮ್ನಲ್ಲಿ ವೈಷ್ಣವಿಯ ಪರಿಚಯ ಆತನಿಗಾಗಿತ್ತು. ಕಳೆದ ಕೆಲ ತಿಂಗಳ ಹಿಂದಷ್ಟೇ ವೈಷ್ಣವಿಗೆ ಪ್ರಪೋಸ್ ಮಾಡಿದ್ದ ತೇಜ. ಆದ್ರೆ ತೇಜ ಮುಂದಿಟ್ಟಂಥ ಈ ಪ್ರೀತಿಯ ನಿವೇದನೆಯನ್ನ ವೈಷ್ಣವಿ ನಿರಾಕರಿಸಿದ್ಲಂತೆ. ಇಷ್ಟಾದ್ರೂ ಪ್ರೀತ್ಸೆ ಅಂತ ವೈಷ್ಣವಿಯ ಹಿಂದೆ ಬಿದ್ದಿದ್ದ ತೇಜ ಅನ್ನುವಂಥ ಆರೋಪ ಇದೆ. ಪ್ರೀತಿಯನ್ನ ತಿರಸ್ಕರಿಸಿದ್ರೂ ಕೂಡ ಪ್ರತಿನಿತ್ಯ ವೈಷ್ಣವಿಯನ್ನ ಹಿಂಬಾಲಿಸ್ತಿದ್ದಂತೆ. ಇತ್ತೀಚೆಗೆ ವೈಷ್ಣವಿಗೆ ಬೇರೊಬ್ಬನ ಜೊತೆ ಪೋಷಕರು ನಿಶ್ಚಿತಾರ್ಥವನ್ನ ಫಿಕ್ಸ್ ಮಾಡಿದ್ರು. ಆದ್ರೆ ಮತ್ತೊಬ್ಬನನ್ನ ಆಕೆ ವರಿಸೋದಕ್ಕೆ ಮುಂದಾಗಿದ್ದಕ್ಕೆ, ನಿಶ್ಚಿತಾರ್ಥ ಮಾಡ್ಕೊಂಡಿದ್ದಕ್ಕೆ ಸಿಟ್ಟಾಗಿದ್ದ ತೇಜ ಆಕೆಗೆ ಪಾಠ ಕಲಿಸಬೇಕು, ಆಕೆಯ ಜೀವ ತೆಗಿಬೇಕು ಅಂತ ಹೇಳಿ ಕೊಲೆ ಮಾಡುವುದಕ್ಕೆ ಸ್ಕೆಚ್ ಹಾಕ್ತಾನೆ. ಅದಾದ ನಂತರ ಏನಾಗುತ್ತೆ, ವೈಷ್ಣವಿಯನ್ನ ಸಾಯಿಸಲೇಬೇಕು ಅಂತ ತೇಜ ನಿರ್ಧಾರ ಮಾಡಿದ್ದ. ಆಕೆ ಕೆಲಸ ಮುಗಿಸಿ ಶಾಲೆಯಿಂದ ವಾಪಸ್ ಬರುವಂತಹ ಟೈಮನ್ನೇ ಹೊಂಚು ಹಾಕಿ ಕಾಯ್ತಾ ನಿಂತಿದ್ದ. ಆಕೆ ಬಸ್ನಿಂದ ಇಳಿದು ಮನೆ ದಾರಿ ಹಿಡಿದಂತಹ ಟೈಮ್ನಲ್ಲಿ ಹಿಂಬಾಲಿಸಿದ್ದಂತಹ ತೇಜ ನಿರ್ಜನ ಪ್ರದೇಶಕ್ಕೆ ಬಂದಂತಹ ಟೈಮ್ನಲ್ಲಿ ಏಕಾಏಕಿ ವೈಷ್ಣವಿಯ ಮೇಲೆ ದಾಳಿ ಮಾಡಿದ್ದಾನೆ. ತಾನು ತಂದಿದ್ದಂತಹ ಹರಿತವಾದ ಚಾಕುವಿನಿಂದ ಆಕೆಯ ಕತ್ತು ಸೀಳಿ ಕೊಲೆ ಮಾಡಿದ್ದಾನೆ. ವೈಷ್ಣವಿಯನ್ನ ಬರ್ಬರವಾಗಿ ಕೊಲೆ ಮಾಡಿ ತೇಜ ಪರಾರಿಯಾಗೋದಕ್ಕೆ ಮುಂದಾಗಿದ್ದ. ಆದ್ರೆ ಅಷ್ಟರಲ್ಲಿ ಜನ ಅವನನ್ನ ನೋಡ್ತಾರೆ, ಆತನನ್ನ ಹಿಡಿದು ಹಾಕ್ತಾರೆ, ಆತನನ್ನ ಬೆನ್ನಟ್ಟಿ ಹಿಡಿದು ಆತನಿಗೆ ಥಳಿಸ್ತಾರೆ. ಆತನ ಮೇಲೆ ಕಲ್ಲು ತೂರಿ ಹೊಡೆದು ಕೈಕಾಲ್ ಕಟ್ಟಿ ಹಾಕ್ತಾರೆ ಸ್ಥಳೀಯರು. ಅದಾದ ನಂತರ ಪೊಲೀಸರು ಸ್ಥಳಕ್ಕೆ ಬಂದು ಗಂಭೀರವಾಗಿ ಗಾಯಗೊಂಡಿದ್ದಂತಹ ಆರೋಪಿ ತೇಜಾನ ರಕ್ಷಣೆ ಮಾಡ್ತಾರೆ. ಆದ್ರೆ ಏಟ್ ಹೆಂಗ್ ಬಿದ್ದಿರುತ್ತೆ ತೇಜಾಗೆ ಅಂತಂದ್ರೆ ಆತನ ಜೀವವೂ ಉಳಿಯೋದಿಲ್ಲ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ತೇಜ ಸಾವನ್ನಪ್ತಾನೆ. ಸದ್ಯ ಈ ಬಗ್ಗೆ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಪೊಲೀಸರು ಮುಂದುವರೆಸಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.